Okay. So in this video, we are going to discuss about the MCQ questions from the chapter Human Health and Diseases. Okay. So MCQ questions ಯಾವ್ದಾದ್ರು ಬರುತ್ತೆ ಅಂದ್ರೆ ಒಂದು the first question black bile. So black bile according to Ayurveda what it will represent means even and also Greek thinkers. So black bile ಯಾರ್ ಬಾಡಿಲಿ ಇರುತ್ತೋ so it means he is suffering from fever or he is a hot body hot personality ಅಂತ ಕರೀತಾ ಹೋಗ್ತಾರೆ. Okay, so he is suffering from the fever or hot personality ಅಂತ ಕರೀತಾ ಹೋಗ್ತಾರೆ. ಓಕೆ, ಸೊ ಇದು ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ಕಾಸಿಟಿವ್ ಏಜೆಂಟ್. ಸೊ ಅವ್ರೊಂದು ಡಿಸೀಸ್ ಕೊಟ್ಬಿಟ್ಟು ಅದು ಈ ಡಿಸೀಸ್ ಯಾವ್ದ್ರಿಂದ ಬರುತ್ತೆ ಅಥವಾ ಕಾಸಿಟಿವ್ ಏಜೆಂಟ್ ಕೊಟ್ಬಿಟ್ಟು ಅದು ಯಾವ ಡಿಸೀಸ್ ಕ್ಯಾರಿ ಮಾಡುತ್ತೆ, ಯಾವ ಡಿಸೀಸ್ ನ ಅಗೇನ್ ಯಾವ ಓಕೆ, ಸೊ ಕಾಸಿಟಿವ್ ಏಜೆಂಟ್ ಕೊಟ್ಬಿಟ್ಟು ಅದ್ ಯಾವ ಡಿಸೀಸ್ ಕಾಸ್ ಮಾಡುತ್ತೆ ಆ ತರ ಆದ್ರೂ ಕೇಳ್ತಾರೆ. ಇಲ್ಲ ಡಿಸೀಸ್ ಕೊಟ್ಬಿಟ್ಟು ಅದ್ ಯಾವ್ದ್ರಿಂದ ಕಾಸ್ ಆಗುತ್ತೆ ಅಂತ ಆದ್ರೂ ಕೇಳ್ತಾ ಹೋಗ್ತಾರೆ. ಅದನ್ನ 2 marks ಅಲ್ಲಾದ್ರೂ ಕೇಳ್ಬೋದು, 3 marks ಅಲ್ಲಾದ್ರೂ ಕೇಳ್ಬೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಡಿಸೀಸ್ ಒಂದ್ ಕಡೆ ಬರ್ಕೊಳ್ರಿ, ಕಾಸಿಟಿವ್ ಏಜೆಂಟ್ ಬರ್ಕೊಳ್ರಿ, ಅದಾದ್ಮೇಲೆ ಅಗೇನ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಬರ್ಕೊಳ್ರಿ, ಸಿಂಪ್ಟಮ್ಸ್ ಬರ್ಕೊಳ್ರಿ. ಒಂದು ನೀಟಾಗಿ ಟ್ಯಾಬ್ಲರ್ ಕಾಲಮ್ ಮಾಡ್ಕೊಂಡ್ರೆ ಅದು ನಿಮಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಟೈಫಾಯ್ಡ್ ಅಲ್ಲಿ ಏನ್ ಕೇಳ್ತಾರೆ, ಒಂದು ಟೈಫಾಯ್ಡ್ ಮೇರಿ. Why she is called typhoid Mary means her full name is Mary Malone. Okay, so ಆಕಿನ ಯಾಕೆ ಟೈಫಾಯ್ಡ್ ಮೇರಿ ಅಂತ ಕರೀತಾರೆ ಅಂದ್ರೆ ಬಿಕಾಸ್ ಶಿ ಇಸ್ ದ ಫಸ್ಟ್ ಪರ್ಸನ್ she suffered from typhoid and also she spread typhoid disease to many of the customers because she is a cook. She has some hotel restaurant like that. ಸೊ ಅವಳು ಏನ್ ಮಾಡ್ತಾರೆ, ಅವ್ರ ಶಾಪಿಗೆ ಬಂದಿರೋರ್ಗೆಲ್ಲ ಫ್ರೀ ಆಗಿ ಟೈಫಾಯ್ಡ್ ಅನ್ಸ್ತಾ ಇರ್ತಾರೆ. ಸೊ ಹಾಗಾಗಿ ಅವಳಿಗೆ ನಾವೇನಂತ ಕರಿತೀವಿ, ಟೈಫಾಯ್ಡ್ ಮೇರಿ ಅಂತ ಕರಿತಾ ಹೋಗ್ತೀವಿ. ಅಂಡ್ ಆಲ್ಸೋ ದ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಟೈಫಾಯ್ಡ್ ಕನ್ಫರ್ಮೇಟರಿ ಟೆಸ್ಟ್ ಕೇಳ್ತಾ ಇರ್ತಾರೆ. ಸೊ ಅಗೇನ್ ನೀವು ಟೈಫಾಯ್ಡ್ ಮೇರಿ ಬಗ್ಗೆ ಆದ್ರೂ ನಿಮಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಮಲೇರಿಯಾ. ಸೊ ಮಲೇರಿಯಾದಲ್ಲಿ ಏನ್ ಕೇಳ್ತಾರೆ, ಸೊ ಮಲೇರಿಯಾ ಯಾವ್ಯಾವ ಕಾಸಿಟಿವ್ ಏಜೆಂಟ್ಸ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಆಗಿರ್ಬೋದು, ಪ್ಲಾಸ್ಮೋಡಿಯಂ ಫ್ಲಾಸಿಪ್ಯಾರಮ್ ಆಗಿರ್ಬೋದು, ಓವಲ್ ಅಂತಾನು ಅಂತ ಬರುತ್ತೆ. ಬಟ್ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಸ್ಪೀಸೀಸ್ ಯಾವ್ದು ಅಂದ್ರೆ ಇನ್ ಇಂಡಿಯಾ ದ ಮಲೇರಿಯಾ ಇಸ್ ಮೇನ್ಲಿ ಬಿಕಾಸ್ ಆಫ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಓಕೆ, ಸೊ ಇಂಡಿಯಾದಲ್ಲಿ ಮೇನ್ ಕಾರಣ ಏನಂದ್ರೆ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಅಂಡ್ ಆಲ್ಸೋ ಮಲೇರಿಯಾದಲ್ಲಿ ವಿ ಹ್ಯಾವ್ ಅನದರ್ ಸ್ಪೀಸೀಸ್. ಪ್ಲಾಸ್ಮೋಡಿಯಂ ಅಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಸ್ಪೀಸೀಸ್. ಫಾರ್ ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ ಫ್ಲಾಸಿಪ್ಯಾರಮ್, ಇದ್ರ ಮೇಲ್ಗಡೆ ನಿಮಗೆ ಕ್ವಶನ್ ಕೇಳ್ತಾ ಇರ್ತಾರೆ. ಪ್ಲಾಸ್ಮೋಡಿಯಂ ಫ್ಲಾಸಿಪ್ಯಾರಮ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾಸ್ಮೋಡಿಯಂ ಫ್ಲಾಸಿಪ್ಯಾರಮ್? ಸೊ ಅದು ಇಟ್ ಈಸ್ ಎ ಮೋಸ್ಟ್ ಡೇಂಜರಸ್ ಸ್ಪೀಸೀಸ್ ಆಫ್ ಪ್ಲಾಸ್ಮೋಡಿಯಂ ಬಿಕಾಸ್ ಇಟ್ ಕಾಸ್ ಎ ಮಲೇರಿಯಲ್ ಡಿಸೀಸ್ ಟು ಅವರ್ ಬ್ರೈನ್. ಸೊ ಬ್ರೈನಿಗೆ ಅಫೆಕ್ಟ್ ಮಾಡ್ತಾ ಹೋಗುತ್ತೆ, ಮ್ಯಾಲಿಗ್ನೆಂಟ್ ಮಲೇರಿಯಾ ಅಂತ ಕರಿತಾ ಹೋಗ್ತೀವಿ. ಇದು ನಿಮಗೆ ಕೇಳ್ತಾ ಇರ್ತಾರೆ. Plasmodium falciparum will cause the malignant malaria. You should remember. Hence, it is called the dangerous species of the Plasmodium. Okay, ಇವೆರಡು ಗೊತ್ತಿರ್ಬೇಕು. ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಯಾವ್ದಂದ್ರೆ Plasmodium vivax ಅಂಡ್ ಡೇಂಜರಸ್ ಯಾವ್ದು ಅಂದ್ರೆ Plasmodium falciparum. ಅದ್ ಯಾವ ಡಿಸೀಸ್ ಕಾಸ್ ಮಾಡುತ್ತೆ? ಮಲೇರಿಯಲ್ ಫೀವರ್. ಆದ್ರೆ ದ ಮಲೇರಿಯಾ ವಿಚ್ ಮೇನ್ಲಿ ರೆಸ್ಪೆಕ್ಟ್ ಟು ಬ್ರೈನ್ ಪಾರ್ಟ್, ಅದಕ್ಕೋಸ್ಕರ ಅದನ್ನ ಏನಂತ ಕರಿತೀವಿ, ಮ್ಯಾಲಿಗ್ನೆಂಟ್ ಮಲೇರಿಯಾ ಅಂತ ಕರಿತಾ ಹೋಗ್ತೀವಿ. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಕ್ಯೂಲೆಕ್ಸ್ ಮಸ್ಕಿಟೋ. ಸೊ ಕ್ಯೂಲೆಕ್ಸ್ ಮಸ್ಕಿಟೋ ಯಾವ ಡಿಸೀಸ್ ಕಾಸ್ ಮಾಡುತ್ತೆ? ಎಲಿಫ್ಯಾಂಟಿಯಾಸಿಸ್. Okay, this mosquito again female culex only will transfer the filarial worm from one organism to another organism by the help of culex mosquito. Okay, so and also next ಇನ್ನೇನ್ ಕೇಳ್ತಾರೆ, again ನಿಮಗೆ ಆಲ್ರೆಡಿ ಹೇಳಿದ್ದೆ ಏಡಿಸ್ ಮಸ್ಕಿಟೋ. ಏಡಿಸ್ ಮಸ್ಕಿಟೋ ಇಂದ ಯಾವ ಡಿಸೀಸ್ ಬರುತ್ತೆ ಹೇಳಿ? ಚಿಕನ್ ಗುನ್ಯಾ. Okay, and also dengue. So these are the 2 diseases which are caused by the Aedes mosquito. Okay, so coming to the next question,
ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ, ದಟ್ ಈಸ್ ದೀಸ್ ಮಸ್ಕಿಟೋಸ್ ಈಟಿಂಗ್ ಫಿಶ್ ಅಂತ ಕರಿತೀವಿ. ಮಸ್ಕಿಟೋನ ಕಿಲ್ ಮಾಡಕ್ಕೆ ಯೂಸ್ ಮಾಡುವಂತ ಫಿಶ್, ಯೂಶಲ್ ಆಗಿ ಇದು ಮಸ್ಕಿಟೋ ಲಾರ್ವೆನೆ ತಿನ್ನುತ್ತೆ. ಯಾವುದು ಅಂದ್ರೆ ದಟ್ ಈಸ್ ಗ್ಯಾಂಬೂಸಿಯಾ. ಓಕೆ, ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಶ್ ಯು ಶುಡ್ ಟು ರಿಮೆಂಬರ್. ನಿಮಗೆ MCQ ಅಲ್ಲಿ ಕೇಳ್ಬೋದು, ಯಾವ ಫಿಶ್ ನ ನಾವು ಮಸ್ಕಿಟೋ ಲಾರ್ವೆನ ಕಿಲ್ ಮಾಡಕ್ಕೆ ರೇರ್ ಮಾಡ್ತೀವಿ ಅಂದ್ರೆ ದಟ್ ಈಸ್ ಗ್ಯಾಂಬೂಸಿಯಾ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, that is again humoral immunity. Humoral immune response is due to B lymphocytes, you should remember, and also cell mediated immune response ಇದು ಎಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಇನ್ ಗ್ರಾಫ್ಟ್ ರಿಜೆಕ್ಷನ್, ಯು ಶುಡ್ ರಿಮೆಂಬರ್. ಸೊ ಈಗ ಯಾವ್ದೋ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿರ್ತೀವಿ, ಒಬ್ರಿಂದ ಇನ್ನೊಬ್ರಿಗೆ ಹಾರ್ಟ್ ನ ತಗೊಂಬಂದು ಇನ್ನೊಬ್ರಿಗೆ ಹಾಕಿರ್ತೀವಿ, ದಟ್ ಆರ್ಟ್ ಈಸ್ ಕಾಲ್ಡ್ ಗ್ರಾಫ್ಟ್. ಯಾವ ಒಂದು ಪಾರ್ಟ್ ನಾವು ಒಬ್ರಿಂದ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಲ್ವಾ, ಆ ಆರ್ಗನ್ ನಾವೇನಂತ ಕರಿತೀವಿ, ಗ್ರಾಫ್ಟ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಮಿಸ್ ಮ್ಯಾಚ್ ಆಯ್ತು, ನಮ್ಮ ಬಾಡಿಗೆ ಈಗ ಯಾರ್ದೋ ತಗೊಂಬಂದ್ ಕಿಡ್ನಿ ಹಾಕಿದ್ದಾರೆ, ನನ್ ಕಿಡ್ನಿ ಏನೋ ಫೇಲ್ಯೂರ್ ಆಗಿದೆ, ಇನ್ನೊಬ್ರದ್ದು ಯಾರ್ದೋ ಕಿಡ್ನಿ ತಗೊಂಬಂದ್ ಹಾಕಿದ್ದಾರೆ ಅನ್ಕೊಳ್ರಿ. ಸೊ ಅವಾಗ ಮಿಸ್ ಮ್ಯಾಚಸ್ ಆದಾಗ ಗ್ರಾಫ್ಟ್ ರಿಜೆಕ್ಷನ್ ಮಾಡೋದಕ್ಕೆ ಇನ್ವಾಲ್ವ್ ಆಗುವಂತ ಇಮ್ಯೂನ್ ರೆಸ್ಪಾನ್ಸ್ ಯಾವ್ದು ಅಂದ್ರೆ ಸೆಲ್ ಮೀಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸ್. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಸ್ನೇಕ್ ಬೈಟ್ ಆದಾಗ ಯಾವ ಮೆಡಿಸಿನ್ ಕೊಡ್ತಾರೆ? ಸೊ ಅದು ಮೆಡಿಸಿನ್ ಏನ್, ಸ್ನೇಕ್ ವೆನಮ್ಗೆ ಅಪೋಸಿಟ್ ಆಗಿ ಏನ್ ಮೆಡಿಸಿನ್ ಕೊಡ್ತಾರಲ್ವಾ, ಆ ಇಮ್ಯುನಿಟಿನ ನಾವೇನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಪ್ಯಾಸಿವ್ immunization. That method is called passive immunization. Okay, so next ಅದಾದ್ಮೇಲೆ ಇನ್ನೇನ್ ಕೇಳ್ತಾರೆ ಅಂತ ಅಂದ್ರೆ, ಸೊ ಅಲರ್ಜಿ, ಯಾವ ಅಲರ್ಜಿ ಆದಾಗ, ಸೊ ಅಲರ್ಜಿ ಕಂಡೀಷನ್ ಅಲ್ಲಿ ಯಾವ ಆಂಟಿಬಾಡಿ ರಿಲೀಸ್ ಆಗ್ತಾ ಹೋಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಯಾವ್ದು ರಿಲೀಸ್ ಆಗುತ್ತೆ, IgE. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ನಿಮಗೆ ಏನ್ ಮಾಡ್ತಾರೆ, ಸೊ ದಿಸ್ ಇಸ್ ನಾಟ್ ಅನ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂತ ಕೇಳ್ಬೋದು, ಪ್ರೈಮರಿ ಲಿಂಫಾಯ್ಡ್ ಆರ್ಗನ್, ಅಥವಾ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ ಅಂತ ಕೇಳ್ಬೋದು. ಸೊ ಯಾವ್ದು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್? ಎರಡೇ ಇರೋದು, ಯಾವ್ದು ಅಂದ್ರೆ ಬೋನ್ ಮ್ಯಾರೋ ಅಂಡ್ ಸ್ಪ್ಲೀನ್, ಸಾರಿ ಬೋನ್ ಮ್ಯಾರೋ ಅಂಡ್ ಥೈಮಸ್. ಸೊ ಓನ್ಲಿ ದೀಸ್ ಆರ್ ದ ಟೂ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್. ಅವೆರಡು ಯಾವ್ದಂತ ನಿಮಗೆ ಗೊತ್ತಿರ್ಬೇಕು. ಅದೇ ತರ ವಿ ಹ್ಯಾವ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಸೊ ಇದರಲ್ಲಿ ಅಗೇನ್ ವಿ ಹ್ಯಾವ್ 5 ಎಕ್ಸಾಂಪಲ್ಸ್. ಯಾವ್ದಾವ್ದು ಅಂದ್ರೆ ನೋಟ್ ಡೌನ್ ಮಾಡ್ಕೊಳ್ರಿ, ಸ್ಪ್ಲೀನ್, ಲಿಂಫ್ ನೋಡ್, tonsils, pairs, patches of small intestine, and also appendix. So these are the 5 secondary lymphoid organs. ನಿಮಗೆ ಏನ್ ಕೊಡ್ಬೋದು, 4 ಆಪ್ಷನ್ ಕೊಟ್ಟು this is an example for secondary lymphoid organ or this is not an secondary lymphoid organ. ಈ ತರ ನಿಮಗೆ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದ ಎಕ್ಸ್ಪಾನ್ಷನ್ ಆಫ್ ಮಾಲ್ಟ್. ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಮಾಲ್ಟ್ ಅಂದ್ರೆ ಏನು, ಎಕ್ಸ್ಪ್ಯಾಂಡ್ ಮಾಲ್ಟ್, ಮ್ಯೂಕೋಸಲ್ ಅಸೋಸಿಯೇಟೆಡ್ ಲಿಂಫ್ಯಾಟಿಕ್ ಟಿಶ್ಯೂ. ಸೊ ಅದು ಎಷ್ಟಿದೆ ನಮ್ಮ ಬಾಡಿಲಿ ಅಂದ್ರೆ 50% ಆಫ್ ಅವರ್ ಬಾಡಿ ಟಿಶ್ಯೂ ಇಸ್ ಮೇಡ್ ಅಪ್ ಆಫ್ ಮಾಲ್ಟ್. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನ್ ಕೇಳ್ತಾರೆ ಅಂದ್ರೆ ಏಡ್ಸ್ ಕನ್ಫರ್ಮೇಟರಿ ಟೆಸ್ಟ್. ಏಡ್ಸ್ ನ ನಾವು ಯಾವ ಟೆಸ್ಟ್ ಮೂಲಕ ಕನ್ಫರ್ಮೇಶನ್ ಮಾಡ್ಬೋದು, ದಟ್ ಈಸ್ ಎಲಿಸಾ. ಸೊ ಇನ್ನೊಂದು ಕ್ವಶನ್ ಕೇಳ್ತಾರೆ, ಸೊ ಏಡ್ಸ್ ಯಾವ್ದ್ರಿಂದ ಅಫೆಕ್ಟ್ ಆಗುತ್ತೆ, HIV ವೈರಸ್, ಅದನ್ನಂತೂ ಕೇಳಲ್ಲ. ಅದು ಯಾವ ಗ್ರೂಪಿಗೆ ಸೇರುತ್ತೆ ಅದನ್ನ ಕೇಳ್ತಾರೆ. ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ರೆಟ್ರೋ ವೈರಸ್. ಸೊ ರೆಟ್ರೋ ವೈರಸ್ ಅಂದ್ರೆ ಏನು, ಯಾವ್ದನ್ನ ನಾವು ರೆಟ್ರೋ ವೈರಸ್ ಅಂತ ಕರಿತೀವಿ ಅಂದ್ರೆ ಯಾವ ವೈರಸ್ ಅಲ್ಲಿ RNA ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೋ ಅದನ್ನ ನಾವೇನಂತ ಕರಿತೀವಿ, ರೆಟ್ರೋ ವೈರಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಮೆಟಾಸ್ಟಾಸಿಸ್. ಏನು ಮೆಟಾಸ್ಟಾಸಿಸ್ ಅಂದ್ರೆ, ಸೊ ಇದನ್ನ ನಿಮಗೆ 2 ಮಾರ್ಕ್ಸ್ ಅಲ್ಲೂ ಕೇಳ್ತಾ ಇರ್ತಾರೆ. ಮೆಟಾಸ್ಟಾಸಿಸ್ ಮೀನ್ಸ್ ದ ಮೂವ್ಮೆಂಟ್ ಆರ್ ದ ಟ್ರಾನ್ಸ್ಫರಿಂಗ್ ಆಫ್ ನಿಯೋಪ್ಲಾಸ್ಟಿಕ್ ಸೆಲ್ಸ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್ ಥ್ರೂ ದ ಬ್ಲಡ್ ಇಂದ. ಈಗ ಕಿಡ್ನಿ ಒಳಗಡೆ ಏನೋ ಕ್ಯಾನ್ಸರ್ ಆಗಿದೆ ಅನ್ಕೊಳ್ರಿ, ಅಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದು. ಯಾವ್ದ್ರಿಂದ ಟ್ರಾನ್ಸ್ಫರ್ ಆಗುತ್ತೆ, ಬ್ಲಡ್ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಪ್ರೋಸೆಸ್ ನ ನಾವೇನಂತ ಕರಿತೀವಿ, ಮೆಟಾಸ್ಟಾಸಿಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ದಿಸ್ ಮೆಟಾಸ್ಟಾಸಿಸ್ ಓನ್ಲಿ ಅಕ್ಕರ್ಸ್ ಇನ್ ದ
ಅಗೇನ್ ಮ್ಯಾಲಿಗ್ನೆಂಟ್ ಟ್ಯೂಮರ್, ಬಿನೈನ್ ಟ್ಯೂಮರ್ ಅಲ್ಲಿ ಇನ್ನು ಮೆಟಾಸ್ಟಾಸಿಸ್ ಆಗಿರಲ್ಲ, ಬಟ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಲ್ಲಿ ಏನಾಗಿರುತ್ತೆ, ಆಲ್ರೆಡಿ ಮೆಟಾಸ್ಟಾಸಿಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, 3D ಇಮೇಜ್. ಸೊ 3D ಇಮೇಜ್ ನ ನಾವು ಯಾವ ಸ್ಕ್ಯಾನಿಂಗ್ ಮಾಡೋದ್ರ ಮೂಲಕ ತೆಗಿಬಹುದು ಆರ್ಗನ್ ಕೇಳ್ತಾ ಹೋಗ್ತಾರೆ. ದಟ್ ಈಸ್ ಫ್ರಮ್ ಸಿಟಿ ಸ್ಕ್ಯಾನ್. ಸೊ ಸಿಟಿ ಆರ್ ಮೀನ್ಸ್ ಕಂಪ್ಯೂಟೆಡ್ ಟೊಮೋಗ್ರಫಿ, ಅದ್ರ ಮೂಲಕ ನಾವೇನ್ ಮಾಡ್ಬೋದು, 3D ಪಿಕ್ಚರ್ಸ್ ನ ತೆಗಿತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಅಗೇನ್ ಇನ್ನೇನ್ ಕೇಳ್ತಾರೆ, ಡ್ರಗ್ಸ್. ಸೊ ಡ್ರಗ್ಸ್ ಅದು ಫಸ್ಟ್ ನೀವು ಯು ಶುಡ್ ಲರ್ನ್ 3 ತರ ಡ್ರಗ್ಸ್ ಇದೆ ಅಲ್ವಾ, ಓಪಿಯಾಯ್ಡ್ಸ್, ಕೆನಬಿನಾಯ್ಡ್ಸ್, ಕೋಕಾ ಆಲ್ಕೊಲೈಡ್ಸ್. ಆ 3 ಡ್ರಗ್ಸ್ ನೀವು ಒಂದ್ ಕಡೆ ಅದನ್ನು ಚಾರ್ಟ್ ಮಾಡ್ಕೊಳ್ರಿ, ಅಥವಾ ಹ್ಯಾಂಡ್ ಬುಕ್ ಅಲ್ಲಿ ಇದೆ ಚಾರ್ಟ್, ಅದನ್ನು ನೀವು ರೆಫರ್ ಮಾಡ್ಬೋದು. ಸೊ ಡ್ರಗ್ಸ್ ಬರ್ಕೊಳ್ರಿ, ಅದ್ರ ಪಕ್ಕ ನೀವೇನ್ ಬರ್ಕೋಬೇಕು, ಅದ್ರ ಸೋರ್ಸ್ ಯಾವ್ದ್ರಿಂದ, ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ದೆನ್ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದಕ್ಕೆ ರಿಸೆಪ್ಟರ್ಸ್ ಎಲ್ಲಿರುತ್ತೆ. ಸೊ ಅದನ್ನ ನೀವು ನೀಟಾಗಿ ನೋಟ್ ಡೌನ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಒಂದ್ ಕ್ವಶನ್ ನ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಇಂದ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಸೊ ದೆನ್ ಅದಾದ್ಮೇಲೆ ಹ್ಯಾಲಿಜಿನೋಜನ್ ಪ್ರಾಪರ್ಟೀಸ್ ಇರುವಂತ, ನಾನು ನಿಮಗೆ ಇದನ್ನ 2 ಮಾರ್ಕ್ಸ್ ಅಲ್ಲೇ ಹೇಳಿದ್ದೆ. ಸೊ MCQ ಅಲ್ಲೂ ಕೇಳ್ತಾ ಹೋಗ್ತಾರೆ, ಯಾವ್ದು ಹ್ಯಾಲಿಜಿನೋಜೆನಿಕ್ ಡ್ರಗ್ಸ್ 2 ಇದಾವೆ. ಓಕೆ, ಸೊ ಯಾವ್ದಾವ್ದು ಅಂದ್ರೆ, ಸೊ ಯಾವ ಪ್ಲಾಂಟ್ಸ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಆಟ್ರೋಪಾ, ಬೆಲೋಡೋನ ಅಂಡ್ ಆಲ್ಸೋ ದತ್ತೂರ. ಅವೆರಡರಿಂದ ನಾವೇನ್ ಮಾಡ್ಬೋದು, ಹ್ಯಾಲಿಜಿನೋಜೆನಿಕ್ ಡ್ರಗ್ಸ್ ನ ಸಹ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ದೆನ್ ಇನ್ನೇನ್ ಕೇಳ್ತಾರೆ ಅಂದ್ರೆ ಸಿರೋಸಿಸ್. ಸೊ ಸಿರೋಸಿಸ್ ಅಂದ್ರೆ ಎಕ್ಸಸ್ ಆಲ್ಕೋಹಾಲ್ ಕನ್ಸಂಪ್ಷನ್ ಇಂದ ಆಗುವಂತ ಪ್ರಾಬ್ಲಮ್ ನ ನಾವೇನಂತ ಕರಿತೀವಿ, ಸಿರೋಸಿಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಸೊ 1 ಮಾರ್ಕ್ ಕ್ವಶನ್ಸ್ ಇಷ್ಟುನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ವೆರಿ ಈಸಿ ಚಾಪ್ಟರ್ ಅಂಡ್ ಸಿಂಪಲ್ ಚಾಪ್ಟರ್. ನೀವು ಅಪ್ ಟು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ವರ್ಗೂ ಚೆನ್ನಾಗಿ ಓದಿದೀರ ಅಂದ್ರೆ ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ ಅಬೌವ್ 60. ಓಕೆ, ಸೊ ಇನ್ನು ಉಳಿದಿರುವಂತ ಚಾಪ್ಟರ್ಸ್ ಏನಿದಾವೆ ದೋಸ್ ಆರ್ ಸಿಂಪಲ್ ಚಾಪ್ಟರ್ಸ್. ಅದರಿಂದ 2 ಮಾರ್ಕ್ಸ್ ಬರ್ಬೋದು, ಇಲ್ಲ 5 ಮಾರ್ಕ್ಸ್ ಬರ್ಬೋದು. ಎಲ್ಲಾ ಮೇನ್ಸ್ ಅಲ್ಲೂ ಅದ್ರಲ್ಲಿ ಕ್ವಶನ್ಸ್ ಇರಲ್ಲ, ಬಟ್ ಒಂದೊಂದು MCQ ಅಂತ ಇರುತ್ತೆ. ಓಕೆ, ಸೊ ಹಂಗಾಗಿ ನೀವು ಆ ಚಾಪ್ಟರ್ಸ್ ಇಂದ MCQ ಕಾನ್ಸಂಟ್ರೇಟ್ ಮಾಡ್ರಿ. ಇಷ್ಟು ಮೇಜರ್ ಚಾಪ್ಟರ್ಸ್ ನ ನೀವು ಓದ್ಬಿಟ್ರೆ MCQ ಅಟೆಂಡ್ ಮಾಡ್ಬೋದು, ಉಳಿದಿರೋ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.